ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 144ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಅದು ಭಕ್ತಾಪರಾಧ ಸಹಿಷ್ಣು ಸಂಧಿ ಅಂತ 22ನೇ ಸಂಧಿ, ಅದರ 27ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 693ನೇ ಪದ್ಯ. ಈಗ ಈ ಪದ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಕಳೆದ ದಿವಸ ಒಂದೆರಡು ಸಂಗತಿಗಳನ್ನ, ಕಳೆದ ದಿವಸ ಅದರ ಹಿಂದಿನ ದಿವಸ ಏನು ಸಂಗತಿಗಳನ್ನ ಹೇಳಿದ್ದೆ. ಗ್ರಾಮ ಉಪಗ್ರಾಮಗಳೊಳಗೆ ಶ್ರೀಮಾನ್ ಎನಿಸುತ್ತಿಪ್ಪ ಶ್ರೀವತ್ಸ ಆಭರಣದ ಬಗ್ಗೆ, ಶ್ರೀವತ್ಸ ಅನ್ನುವಂಥ ಭಗವಂತನ ಚಿನ್ಮಯ ಶರೀರದಿಂದ ಅಭಿನ್ನವಾದಂಥ ಲಕ್ಷಣದ ಬಗ್ಗೆ, ಕೌಸ್ತುಭದ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ದೆ. ನಿನ್ನೆ ಈ ವಿಷ್ಣು ತೀರ್ಥರು ತಮ್ಮ ಷೋಡಶಿ ಚತುರ್ದಶಿ ಅನ್ನೋ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ವಿಚಾರ ಮಾಡುವ ಪ್ರಸ್ತಾವ ಬಂದಿತ್ತು. ಅದನ್ನು ವಿಷ್ಣು ತೀರ್ಥರು ಆ ಗ್ರಂಥದಲ್ಲಿ ಏನು ಹೇಳಿದ್ದಾರೆ, ಅವರ ಅಭಿಪ್ರಾಯ ಏನು ಅದು ವಿಷ್ಣು ತೀರ್ಥರ ಮಾತುಗಳಿಗೆ, ಆಮೇಲೆ ಸರ್ವಮೂಲದಲ್ಲಿ ಆಚಾರ್ಯ ಏನು ಹೇಳಿದ್ದಾರೆ, ಅದು ನಾನು ನಿನ್ನೆ ಹೇಳಿದ ಅಭಿಪ್ರಾಯಕ್ಕೆ ಹೇಗೆ ಪೋಷಕ. ಭಗವಂತ ಆ ಜಡವಾದ ಆಭರಣಗಳಲ್ಲಿ ಇದ್ದಾನೆ ಹೊರತು ಅವನೇ ಆಭರಣ ಅಲ್ಲ. ಜಡವಾದ ಚಕ್ರ, ಶಂಖ, ಗದಾ, ಪದ್ಮ ಮೊದಲಾದ ಆಭರಣಗಳಿವೆ, ಮೊದಲಾದ ಆಯುಧಗಳಿವೆ, ಮತ್ತು ಆಭರಣಗಳಿವೆ, ಪೀತಾಂಬರ ಇದೆ. ಅವುಗಳ ಒಳಗೆ ಕೆಲವು ದೇವತೆಗಳಿದ್ದಾರೆ ಅಭಿಮಾನಿಗಳಾಗಿ, ಅವರ ಒಳಗೆ ಆಯಾ ರೂಪದಿಂದ ಇದ್ದಾನೆ. ಮತ್ತು ನಮ್ಮ ಸಿದ್ಧಾಂತ ಏನು ಹೇಳ್ತದೆ ಅಂತಂದರೆ, ನಮ್ಮ ಸಿದ್ಧಾಂತ ಅಂತಲ್ಲ, ಬಹುತೇಕ ಉಳಿದವರು ಇದನ್ನೇ ಒಪ್ಪಬೇಕು. ಕಂಠತಃ ಅವ್ರು ಹೇಳಿದ್ದಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮಲ್ಲಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಎದುರಿಗೆ ಒಂದು ಗಡಿಗೆ ಇದ್ದರೆ ಆ ಇಡೀ ಗಡಿಗೆಯ ರೂಪದಲ್ಲೇ ಭಗವಂತ ಇದ್ದಾನೆ. ಈ ನವನಾರಿ ಕುಂಜರ, ಪಂಚನಾರಿ ತುರಗ ಅಂತೆಲ್ಲ ಹಿಂದೆ ಹೇಳಿದ್ವಲ್ಲ, ಆ ಥರ ಇಡೀ ಗಡಿಗೆಯ ರೂಪದಲ್ಲೇ ಅವನಿದ್ದಾನೆ. ಆ ಗಡಿಗೆ ಗಡಿಗೆಯಲ್ಲೆಲ್ಲ ವ್ಯಾಪ್ತವಾದ ರೂಪ ಒಂದು, ಮತ್ತು ಅವುಗಳಲ್ಲೇ ಸಣ್ಣ ಸಣ್ಣ ರೂಪ ಒಂದು. ಗಡಿಗೆಯಿಂದ ಹೊರಗೂ ಇದ್ದಾನೆ, ಗಡಿಗೆ ಒಳಗೂ ಇದ್ದಾನೆ. ಅಂತೂ ಗಡಿಗೆಗೆ ಅಂಥ ಒಂದು ರೂಪ ಬರಲಿಕ್ಕೆ ಏನು ಕಾರಣ? ಅವನ ಅಸ್ತಿತ್ವವೇ ಕಾರಣ. ಅಂಥ ಒಂದು ರೂಪ ಬಂತು, ಆ ಗಡಿಗೆಗೆ ಘಟ ಅನ್ನುವಂಥ ಶಬ್ದವಾಚ್ಯತ್ವ ಬಂತು. ಇದೆಲ್ಲನೂ ಕೂಡ ಆ ಭಗವಂತನಿಂದಲೇ ಬಂದಿದೆ ಹೊರತು ಬೇರೆ ಯಾವುದರಿಂದಲೂ ಕೂಡ ಬಂದಿಲ್ಲ. ಅದು ನಾವು ಆತನನ್ನ ಅನುಸಂಧಾನ ಮಾಡಬೇಕಾದ ರೀತಿ. ಅದು ಯಾವುದೇ ವಸ್ತು ಇರಲಿ, ಚೇತನ ಇರಲಿ ಅಚೇತನ ಇರಲಿ, ಎಲ್ಲ ಕಡೆ ಇದ್ದಾನೆ. ಆಯಾ ವಸ್ತುಗಳಲ್ಲಿ ಆಯಾ ರೂಪದಿಂದ ಇದ್ದಾನೆ. ಗಡಿಗೆ, ಅದು ಕುರ್ಚಿ ಇರಬಹುದು, ಮೇಜ್ ಇರಬಹುದು, ಮತ್ತು ಯಾವುದೇ ರೂಪ ಇರಬಹುದು, ಅವುಗಳಲ್ಲಿ ಅದೇ ರೂಪದಿಂದ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಆ ಥರ ಚಕ್ರ ಇದೆ, ಜಡವಾದ ಚಕ್ರ, ಅದು ಶುದ್ಧ ಸತ್ವಾತ್ಮಕವಾದದ್ದು ಅಂತ ನಾನು ಹೇಳಿದೆ ನಿನ್ನೆ. ಆ ಜಡವಾದ ಚಕ್ರದಲ್ಲಿ ಒಬ್ಬ ದೇವತೆ ಇದ್ದಾನೆ, ಒಬ್ಬ ಅವಾಂತರ ಅಭಿಮಾನಿ ದೇವತೆ ಇದ್ದಾನೆ, ಈ ಪ್ರದ್ಯುಮ್ನ ಮೊದಲಾದವರು. ಮತ್ತು ದುರ್ಗಾದೇವಿ ಅದರೊಳಗಿದ್ದಾಳೆ. ಅದರೊಳಗೆ ಭಗವಂತ ಇಡೀ ಚಕ್ರವನ್ನು ತುಂಬಿಕೊಂಡಿದ್ದಾನೆ. ಇಡೀ ಚಕ್ರವನ್ನು ತುಂಬಿಕೊಂಡಿರೋದ್ರಿಂದ ಕೆಲವೊಂದು ಸರಿ ಆ ಭಗವಂತನನ್ನೇ ಚಕ್ರ ಅಂತ ಅಂದುಬಿಡ್ತಾರೆ. ಇದು ಷೋಡಶಿ ಚತುರ್ದಶಿ ಮೊದಲಾದ ಗ್ರಂಥಗಳಲ್ಲಿ ಆಗಿರುವಂಥ ಒಂದು ಸಂಗತಿ. ಅದನ್ನು ಅನುವಾದ ಮಾಡುವವರು ಸ್ಪಷ್ಟವಾಗಿ ಅನುವಾದ ಮಾಡದೇ ಇರೋದ್ರಿಂದ ಓದುವವರಿಗೆ ಅದರಿಂದ ಗೊಂದಲ ಆಗ್ತದೆ. ಯಾಕೆ ಹಾಗೆ ಅರ್ಥ ಮಾಡಬೇಕು, ಚಕ್ರದ ಒಳಗೆ ಭಗವಂತ ಅಂತ ಯಾಕೆ ಅರ್ಥ ಮಾಡಬೇಕು ಅಂತ ಅನ್ನೋದಕ್ಕೆ ಸರ್ವಮೂಲವನ್ನು ಕೊನೆಯಾಗಿ ಹೇಳ್ತೇನೆ. ಅದು 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 ರಾಮಬಾಣ ಸರ್ವಮೂಲ. ಅದಕ್ಕಿಂತ ಮೊದಲು ಇದೇ ಬಿಂಬ ಸಂಸ್ಥಾಪನಾ ಪ್ರಕರಣ ಅಂತ ವಿಷ್ಣು ತೀರ್ಥರ ಈ ಪ್ರಕರಣ ಏನಿದೆ ಷೋಡಶಿ ಗ್ರಂಥದಲ್ಲಿ, ಅದೇ ಪ್ರಕರಣದಲ್ಲಿ ಪೂರ್ವಾಪರದಲ್ಲಿ ಏನಿದೆ ಅಂತ ನಾವು ನೋಡಿಬಿಟ್ರೆ ನಾ ಹೇಳಿದ ಅರ್ಥವನ್ನೇ ಯಾಕೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಅಲ್ಲಿ ವಾಕ್ಯಗಳೇನಿವೆ, ನಖ ಪಂಚಕ ಚತುಷ್ಟಯಮಪಿ ನಾರಾಯಣಾದಿ ರೂಪ ಪಂಚಕ ಚತುಷ್ಟಯಮೇವ ದಕ್ಷೋರ್ಧ ಬಾಹೋ ಚಕ್ರಂ ಪ್ರಾಜ್ಞ. ಚಕ್ರವೇ ಪ್ರಾಜ್ಞ. ಮತ್ತು ಚಕ್ರದಲ್ಲಿರುವಂಥ ಅರಗಳು, ರೇಖೆಗಳಿರ್ತಾವಲ್ಲ, ಅದರ ಅಲುಗುಗಳು. ತತ್ರ ಸ್ಥಾಹ ಸಹಸ್ರಾರಾಹ ವಿಶ್ವಾದಿ ಸಹಸ್ರಮೂರ್ತಯ. ಆ ಚಕ್ರದ ಅಲುಗುಗಳು ವಿಶ್ವ ಮೊದಲಾದ 1000 ಅರಗಳಿವೆ ಅದಕ್ಕೆ. ಆ 1000 ಅರಗಳೇ 1000 ಭಗವಂತನ ರೂಪಗಳು. ಮತ್ತು ವಾಮೋರ್ಧ್ವ ಬಾಹು, ಎಡಗಿನ ಮೇಲ್ಗಡೆ ಬಾಹುವಿನಲ್ಲಿ ಗದಾ ಇದೆ. ಆ ಗದೆಯೇ ತುರ್ಯ ಅಂತ ಹೇಳಿದಂಗಿದೆ. ಇದಕ್ಕೆಲ್ಲ ಏನು ಅರ್ಥ ಮಾಡಬೇಕು? ಗದೆಯೊಳಗೆ ತುರ್ಯ ಅಂತ ಅರ್ಥ ಮಾಡಬೇಕು, ಚಕ್ರದೊಳಗೆ ಪ್ರಾಜ್ಞ ಅಂತ ಅರ್ಥ ಮಾಡಬೇಕು. ಮತ್ತೆ ಪದ್ಮಂ ತೈಜಸಃ, ಪದ್ಮವೇ ತೈಜಸ ಅಂತ ಇಲ್ಲಿ ಹೇಳಿದ್ದಾರೆ, ಪದ್ಮದೊಳಗೆ ತೈಜಸ ಅಂತ ಅರ್ಥ ಮಾಡಬೇಕು. ತತ್ರ ಸ್ಥಾನೆ ಸಹಸ್ರದಲಾನಿ ವಿಶ್ವಾದಿ ಸಹಸ್ರ ರೂಪಾಣಿ. ಆ ಪದ್ಮಕ್ಕಿರುವಂಥ 1000 ದಳಗಳೇನಿವೆಲ್ಲ ಅವು ವಿಶ್ವ ಮೊದಲಾದ 1000 ರೂಪಗಳು. ಇದು ಅರ್ಥ ಮಾಡಬೇಕಾದ ರೀತಿ. ಅಲ್ಲಿ ಹೀಗೆ ಅರ್ಥ ಮಾಡಬೇಕಾದ ರೀತಿ ಆದರೆ ಚಕ್ರವನ್ನೇ ತೈಜಸ ಮತ್ತು ಪದ್ಮವನ್ನೇ ತೈಜಸ ಹೀಗೆಲ್ಲ ಯಾಕೆ ಹೇಳ್ತಾರೆ? ಪದ್ಮದೊಳಗೆ ತೈಜಸ ಅಂತ ಯಾಕೆ ಹೇಳೋದಿಲ್ಲ ಅಂತಂದರೆ, ಇದು ಉಪನಿಷತ್ತುಗಳು ಮತ್ತು ಉಪನಿಷತ್ ಅನುಸಾರಿಯಾದಂಥ ಸಾಹಿತ್ಯ, ಭಗವಂತ ರಚನೆ ಮಾಡಿರುವಂಥ ಭಾಗವತಾದಿ ಸಾಹಿತ್ಯ
ಮತ್ತು ದೊಡ್ಡ ಜ್ಞಾನಿಗಳಾದವರು ಶಬ್ದಗಳನ್ನು ಬಳಕೆ ಮಾಡೋ ರೀತಿ ಇದು. ಈ ಜಗತ್ತೇ ನಾರಾಯಣ ಅಂತ ಹೇಳ್ತಾರೆ. ಯಾಕೆ ಜಗತ್ತೇ ನಾರಾಯಣ ಅಂತ ಹೇಳ್ತಾರೆ? ಜಗತ್ತೆಲ್ಲವೂ ಕೂಡ ನಾರಾಯಣನಿಂದ ಹೊರತಾಗಿ ಏನೂ ಅಸ್ತಿತ್ವವನ್ನು ಪಡೆದಿಲ್ಲ ಅಂತ ಅದಕ್ಕೆ ಅರ್ಥ. ಇದಕ್ಕೆ ನಾನು ಸರ್ವಮೂಲದಲ್ಲಿರುವಂಥ ಶ್ಲೋಕಗಳನ್ನು ಈಗ ಉದಾಹರಿಸಬೇಕಾಗಿಲ್ಲ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ವಮೂಲದಲ್ಲಿ ಎಷ್ಟೋ ಶ್ಲೋಕಗಳಿವೆ. ಎಲ್ಲೋ ಒಂದು ಅಪರೂಪದ ಶ್ಲೋಕ ಆಗಿದ್ದರೆ ಆ ಶ್ಲೋಕವನ್ನು ಉದಾಹರಿಸಬೇಕಾಗಿತ್ತು. ಆದರೆ ಒಂದು ವಸ್ತುವಿನ ಅಸ್ತಿತ್ವ, ಅದರ ರೂಪ, ಅದರ ಗುಣ ಎಲ್ಲವೂ ಕೂಡ ಭಗವಂತನ ಅತ್ಯಂತ ಅಧೀನ ಅನ್ನೋದನ್ನು ತೋರಿಸಲಿಕ್ಕಾಗಿ ಆ ವಸ್ತುವನ್ನೇ ಅದು ಅಂತ ಹೇಳಿಬಿಡ್ತಾರೆ. ಹೀಗೆ ಉದಾಹರಣೆಗಳು ಕೂಡ ನಾವು ಕೊಡಬಹುದು. ಈಗ ಒಂದು ಕಚೇರಿಗೆ ಹೋಗ್ತೇವೆ. ಕಚೇರಿಗೆ ಹೋಗಿ ಸ್ವಾಮಿ ಈ ಕೆಲಸ ನೀವು ಮಾಡಿಕೊಡ್ಬೇಕು ಅಂತ ಅಧಿಕಾರಿಗೆ ಹೇಳ್ತೀವಿ. ನೀವೇ ನನಗೆಲ್ಲ, ನಿಮ್ಮನ್ನು ಬಿಟ್ಟು ನನಗೇನು ಗೊತ್ತಿಲ್ಲ, ನೀವೇ ಎಲ್ಲವೂ, ನೀವೇ ಈ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಅದನ್ನು ತುಂಬ ಬೀಳ್ತೀವಿ. ನೀವೇ ಎಲ್ಲವೂ ಅಂತ ಏನರ್ಥ? ಅಲ್ಲಿರೋ ಕುರ್ಚಿ, ಮೇಜು, ಪೆನ್ನು, ಪುಸ್ತಕ, ಹಾಳೆಗಳೆಲ್ಲ ಅವರೇನಲ್ಲ. ಅದಕ್ಕೆ ಅರ್ಥ ಏನಂತಂದ್ರೆ, ನನಗೆ ಉಳಿದ ಅಧಿಕಾರಿಗಳು, ಉಳಿದವ್ರು ಯಾರು, ಮೇಲಿನವರು ಕೆಳಗಿನವ್ರು ಯಾರು ಮುಖ್ಯರಲ್ಲ, ನನಗೆ ನೀವೇ ಮುಖ್ಯರು, ನೀವೇ ಈ ಕೆಲಸವನ್ನು ಮಾಡಿಕೊಡ್ಬೇಕು, ಉಳಿದ್ರ ಬಗ್ಗೆ ನನಗೆ ಗಮನ ಇಲ್ಲ, ಈ ಕೆಲಸವನ್ನು ಮಾಡಿಕೊಡೋದು ನಿಮ್ಮದೇ ಪಾತ್ರ ಮಹತ್ವದ್ದು ಅಂತ ಅದಕ್ಕೆ ಅರ್ಥ. ಇದು ನಮಗೆ ಆಡು ಮಾತಿನಲ್ಲಿ ಗೊತ್ತಾಗ್ತದೆ. ಉಪನಿಷತ್ತು ಈ ಜಗತ್ತೇ ಭಗವಂತ ಅಂತ ಹೇಳಿಬಿಟ್ರೆ ಗೊಂದಲ ಆಗಿಬಿಡ್ತದೆ. ಜಗತ್ತೇ ಭಗವಂತನಿಂದ ಅತ್ಯಂತ ಅಭಿನ್ನ ಅಂತ ಅರ್ಥ ಹೇಳಿದಂತೆ ಕಾಣಿಸ್ತದೆ. ಯಥಾ ಹಿ ಭಗವಾನೇವ ವಸ್ತುತ ಸದಸಚ್ಚೇತ ಸತ್ಯೇನಾನೇನ ಸರ್ವೇ ಯಾಂತು ನಾಶಂ ಉಪದ್ರವಾಹ. ಇಡೀ ಈ ಸದಸದಾತ್ಮಕವಾದ ಪ್ರಪಂಚವೆಲ್ಲವೂ ಕೂಡ ಭಗವಂತ ಅಂತ ತಿಳ್ಕೊಂಡ್ರೆ ಎಲ್ಲ ಥರದ ಉಪದ್ರವಗಳು ಪರಿಹಾರ ಆಗ್ತವೆ ಅಂತ ನಾರಾಯಣವರ್ಮ ಹೇಳಿದರೆ, ಅದಕ್ಕೆ ಆ ಪ್ರಪಂಚದಲ್ಲಿ ಅದ್ರೊಳಗೆ ಅವನಿದ್ದಾನೆ ಅಂತ ಅರ್ಥ ಮಾಡಬೇಕು. ಇದು ಶಾಸ್ತ್ರ ಅರ್ಥ ಮಾಡೋ, ಶಾಸ್ತ್ರದಲ್ಲಿ ಉಪನಿಷತ್ತುಗಳಲ್ಲಿ ಭಾಗವತಾದಿಗಳಲ್ಲಿ ಅರ್ಥ ಮಾಡೋ ರೀತಿ. ಸರಿ, ಇಲ್ಲಿ ಪದ್ಮಂ ತೈಜಸಃ ಗದಾ ತುರ್ಯ ಅನ್ನೋ ಮಾತುಗಳಿಗೆ ಗದೆಯಲ್ಲಿ ತುರ್ಯ ಅಂತ ಅರ್ಥ ಯಾಕೆ ಮಾಡಬೇಕು, ಗದೆಯೇ ತುರ್ಯ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂತಂದ್ರೆ ಪೂರ್ವಾಪರಗಳನ್ನು ನೋಡಬೇಕು. ಈಗ ಮುಂದೊಂದು ಶಬ್ದ ಇದೆ ನೋಡ್ರಿ, ಇದೇ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲೇ ನಾನು ಸಂಸ್ಕೃತ ವಾಕ್ಯಗಳನ್ನು ಓದ್ತೇನೆ. ಅವ್ಯಕ್ತ ತತ್ವಂ ನಾರಾಯಣ, ಗುಣತ್ರಯಂ ವಿಶ್ವಾದಿಮೂರ್ತಿತ್ರಯಂ, ಮಹತ್ತತ್ವಂ ವಾಸುದೇವ, ಅಹಂಕಾರ ತತ್ವಂ ಸಂಕರ್ಷಣ. ಇವು 4 ಓದಿದ್ರೆ ಸಾಕು ನನಗೆ. ಅವ್ಯಕ್ತ ತತ್ವವೇ ನಾರಾಯಣ ಅಂತ ಬಂತಲ್ಲ, ಅದ್ರ ಗದೆಯೇ ತುರ್ಯ ಅಂತ ಅರ್ಥ ಮಾಡೋದಾದ್ರೆ ಅವ್ಯಕ್ತ ತತ್ವವೇ ನಾರಾಯಣ ಅಂತ ಅರ್ಥ ಮಾಡೋದು ಗತಿ ಏನಾಗುತ್ತೆ? ನಮ್ಮ ಇಡೀ ದ್ವೈತವನ್ನೆಲ್ಲ ಬಿಟ್ಟು ಅದ್ವೈತವನ್ನು ಒಪ್ಕೊಂಡು ಮಲ್ಕೊಂಡಂಗೆ ಆಯ್ತು ದಂಡಗೆ. ಅವ್ಯಕ್ತ ತತ್ವವೇ ನಾರಾಯಣ ಅಂತ ಇಲ್ಲಂತೂ ಬೇರೆ ಯಾವ ಹಾದಿಯೂ ಇಲ್ಲ. ಅಲ್ಲೇ ಆದರೂ ಆ ಭಗವಂತನೇ ಆಭರಣ ರೂಪದಲ್ಲಿ, ಭಗವಂತನೇ ಆಯುಧ ರೂಪದಲ್ಲಿ ಇದ್ದಾನೆ ಅಂತ ಏನಾದರೂ ಅರ್ಥ ಹೇಳ್ಬೋದು ಈಗ ಎಲ್ಲರೂ ತಿಳ್ಕೊಂಡಂತೆ. ಇಲ್ಲಿ ಅವ್ಯಕ್ತ ತತ್ವವೇ ನಾರಾಯಣ ಅಂತ ಹೇಳಿದ ಗತಿ ಏನು? ಜಡವಾದ ಅವ್ಯಕ್ತ ತತ್ವ ಇದು, ಜಡವಾದ ಮಹತ್ತತ್ವ, ಜಡವಾದ ಗುಣತ್ರಯವೇ ಭಗವಂತನೇ. ವಿಶ್ವ ತೈರಿಸ ಪ್ರಾಜ್ಞ ಅನ್ನೋ ಭಗವಂತನೇ, ಸತ್ವರಜಸ್ತಮ ಅನ್ನೋ ಗುಣವೇ. ಇದ್ರ ಗತಿ ಏನು? ಭಗವಂತನಲ್ಲೇ ಸತ್ವರಜಸ್ತಮಸ್ಸು ಅನ್ನೋ ಗುಣಗಳಿಲ್ಲ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಅಂಥದ್ರಲ್ಲಿ ಅವನೇ ಸತ್ವರಜಸ್ತಮ ಗುಣರೂಪ ಅಂತ ಹೇಳಿಬಿಟ್ರೆ ಅದು ನಾವು ಸಿದ್ಧಾಂತವನ್ನು ಪೂರ್ಣ ಪರಿತ್ಯಾಗ ಮಾಡಿದಂತೆ. ಅದಷ್ಟೇ ಅಲ್ಲ, ಮುಂದೆ ವಾಯು, ಆಮೇಲೆ ಸ್ಪರ್ಶ, ಮನಸ್ತತ್ವ ಅನಿರುದ್ಧ, ಮನಸ್ತತ್ವವೇ ಅನಿರುದ್ಧನ, ಆಕಾಶವೇ ನಾರಾಯಣನ, ಆಪಃ ಪ್ರದ್ಯುಮ್ನ, ಪೃಥ್ವಿ ಅನಿರುದ್ಧ, ಸ್ಪರ್ಶೋ ವಾಸುದೇವ, ರೂಪಂ ಸಂಕರ್ಷಣ. ಎಲ್ಲ ಕಡೆ ಅರ್ಥ ರೂಪದೊಳಗೆ ಸಂಕರ್ಷಣ, ರೂಪದೊಳಗೆ ರೂಪನಾಮಕನಾಗಿ ಸಂಕರ್ಷಣ, ಸ್ಪರ್ಶದೊಳಗೆ ಸ್ಪರ್ಶನಾಮಕನಾಗಿ ವಾಸುದೇವ ಅಂತ ಅರ್ಥ. ಇದೇ ಅರಣ್ಯಕಾಚಾರ್ಯ ವಿಷ್ಣು ತೀರ್ಥರೇ ಮುಂದೆ ಹೇಳಿದ್ದು. ಈ ಮುಂದೆ ಹೇಳಿದ್ದಕ್ಕನುಸಾರವಾಗಿ ಹಿಂದೆ ಅರ್ಥ ಮಾಡಬೇಕು. ಹಾಗೆ ಮಸ್ತಕೆ ಕಿರೀಟಾದ್ಯಾಭರಣಂ ಅನಿರುದ್ಧ, ತಲೆ ಮೇಲೆ ಧಾರಣೆ ಮಾಡಿರುವಂತಹ ಕಿರೀಟವೇ ಅನಿರುದ್ಧ ಅಂತಂದ್ರೆ ಕಿರೀಟದೊಳಗೆ ಅನಿರುದ್ಧ ಅಂತ ಅರ್ಥ. ಕರ್ಣಯೋ ಕುಂಡಲಾದಿ ಸಮಸ್ತಾಭರಣ ಅನಿರುದ್ಧೋದ್ಭೂತ ಕೂರ್ಮಃ, ಅನಿರುದ್ಧನಿಂದ ಹುಟ್ಟಿದಂತಹ ಭಗವಂತನ ಕೂರ್ಮ ರೂಪ ಅಂತ ಅನ್ನೋದು ಆ ಕುಂಡಲಾದಿ ಆಭರಣ ರೂಪದ ಆಭರಣದ ಒಳಗಿದೆ ಅಂತ ಅರ್ಥ. ಇಲ್ಲೆಲ್ಲ ಕಡೆ ಹೀಗೆ ಅರ್ಥ ಮಾಡಬೇಕು. ಇದು ಜ್ಞಾನಿಗಳಾದಂತಹ ವಿಷ್ಣು ತೀರ್ಥರು, ಅವ್ರ ಮೇಲಿನವರು ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು ಸಂಸ್ಕೃತದ ಶೈಲಿಯನ್ನು ನೋಡಿ ಅವರು ಆ ಥರ ಬರೀತಾರೆ. ತೇಜಸ್ಸೇ ಸಂಕರ್ಷಣ, ಪ್ರದ್ಯುಮ್ನ, ಆ ಜಲವೇ ಪ್ರದ್ಯುಮ್ನ ಅಂತ ಹೀಗೆ ಬರೀತಾರೆ. ಹಾಗೆ ನಾವು ಕನ್ನಡ ಅನುವಾದ ಮಾಡೋರು ಹಾಗೆ ಮಾಡಬಾರ್ದು. ಸಂಸ್ಕೃತದಲ್ಲಿ ಹಾಗೆ ಯಾಕೆ ಬರೀತಾರೆ ಅಂತಂದ್ರೆ, ಸಂಸ್ಕೃತದಲ್ಲಿ ಬರೆಯೋರಿಗೆ ಮತ್ತು ಪ್ರವಚನ ಮಾಡುವವರಿಗೆ ಉಪನಿಷತ್ತಿನ ಸಂಸ್ಕಾರ ಇರ್ತದೆ, ಭಾಗವತ ಸಂಸ್ಕಾರ ಇರ್ತದೆ. ಹಾಗಾಗಿ ಉಪನಿಷತ್ತು ಜಗತ್ತೇ ನಾರಾಯಣ ಅಂತ ಹೇಳ್ಬಿಟ್ಟ ಮೇಲೆ ಇವರು ಹಾಗೆ ಹೇಳ್ಬಿಡ್ತಾರೆ. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ಪುರುಷ ಸೂಕ್ತ. ಯದ್ಭೂತಂ ಯಚ್ಚ ಭವ್ಯಂ, ಹಿಂದೆ ಆದ ಜಗತ್ತು ಮುಂದೆ ಆಗುವ ಜಗತ್ತೆಲ್ಲವೂ ಪುರುಷವೇ, ಅಂದ್ರೆ ಪುರುಷನ ಅಧೀನ ಅಂತ ಅರ್ಥ. ಅಂಥ ಎಲ್ಲ ವೇದವಾಕ್ಯಗಳನ್ನು ಓದಿದವರಿಗೆ ಆ ಸಂಸ್ಕಾರದಿಂದ ಸಂಸ್ಕೃತದಲ್ಲಿ ಹಾಗೆ ಬರೆಯುವ ಒಂದು ಪ್ರವೃತ್ತಿ ಬರ್ತದೆ. ಕನ್ನಡ ಅನುವಾದ ಮಾಡೋರು ಹಾಗೆ ಮಾಡಿಬಿಟ್ರೆ ಗತಿ ಏನು ಕೊಡುದು? ಇಲ್ಲಿರೋ ಅನುವಾದ ಎಲ್ಲ ಏನಿದೆ ಅಂದ್ರೆ ಅರ್ಧ ಬೆಂದ ಚಪಾತಿ ಇದ್ದಂಗಿದೆ. ಬಹಳ ಬೇಸರ ಆಗ್ತಿದೆ ಅನುವಾದ ನೋಡಿದರೆ.
ಇದು ಕೆಲವು ಉದಾಹರಣೆಗಳು ಕೊಡ್ತೇನೆ ಈಗ ನೋಡ್ರಿ. ಏವಂ ಇಲ್ಲಿ ಸಂಸ್ಕೃತ ನೋಡೋಕ್ಕಿಂತ ಮೊದಲು ಕನ್ನಡ ಓದ್ತೇನೆ. ಕನ್ನಡ ಓದಿದಾಗ ಅದರ ದೋಷ ನಮ್ಗೆ ಆಮೇಲೆ ಗೊತ್ತಾಗ್ತದೆ. ಮನುಷ್ಯೋತ್ತಮರಿಂದ ಉಪಾಸ್ಯವಾದ ಸತ್, ಚಿತ್, ಆನಂದ, ಆತ್ಮ ಎಂಬ 4 ಗುಣಗಳ ರೂಪದಿಂದ ವಾಸುದೇವಾದಿ ಚತುರ್ಮೂರ್ತಿಗಳು ಇರುತ್ತಾರೆ. ಒಪ್ಪಬೇಕಾದ ಮಾತು. ಇದೇ ರೀತಿಯಲ್ಲಿ ಮಚ್ಛಾಕೃತಿಯು ಮತ್ತೆ ಛ, ಇದು ಚ, ಅದಕ್ಕೆ ದೊಡ್ಡ ಛದ ಒತ್ತು ದೀರ್ಘ ಇದೆ. ಇದೇ ರೀತಿಯಲ್ಲಿ ಮಚ್ಛಾಕೃತಿಯು ಕೆಲವು ಕಡೆ ಫುಲ್ ಸ್ಟಾಪ್ ಇದೆ, ಅದಾದ್ಮೇಲೆ ಕೆಲವು ಕಡೆ ಕಾಮ ಇದೆ. ಅದಾದ್ಮೇಲೆ ವೀರ್ಯ, ಔದಾರ್ಯ, ಪ್ರಾಗಲ್ಭ್ಯವೇ ಮುಖ್ಯವಾದ, ಹಾಗೆಯೇ ವಿರಾಗ, ಶಮ, ದಮಾದಿ ಅನಂತ ಗುಣಗಳು ತತ್ತನ್ನಾಮಗಳಿಂದ ಅನಂತನಾಮನಾಗಿರುತ್ತಾನೆ. ಭಗವಂತನ ಪ್ರತಿಯೊಂದು ಗುಣವೂ ಕೂಡ, ಭಗವಂತನ ವೀರ್ಯ, ಭಗವಂತನ ಶಕ್ತಿ, ಅದೆಲ್ಲವೂ ಕೂಡ ಭಗವಂತನ ಒಂದೊಂದು ರೂಪ. ಇದೆಲ್ಲ ಸಿದ್ಧಾಂತವೇ ಇದೆ. ಇಲ್ಲಿ ತಪ್ಪೇನಾಗಿದೆ ಅಂದ್ರೆ ಮತ್ಸ್ಯಾಕೃತಿ ಅಂತ ಆಗಿದೆ ನೋಡ್ರಿ. ಇದನ್ನು ಓದ್ದವ್ರಿಗೆ ಏನು ಅನಿಸ್ತದೆ? ಅದು ಮತ್ಸ್ಯಾಕೃತಿ, ಮತ್ಸ್ಯ ಕಚ್ಚಪ ಅಂತ ಈಗೆಲ್ಲ ಇದೆಯಲ್ಲ, ಮತ್ಸ್ಯಾಕೃತಿ, ಮತ್ಸ್ಯ ರೂಪದ ಭಗವಂತ. ಆ ಮತ್ಸ್ಯ ರೂಪದ ಭಗವಂತನೇ ಈ ಯಾವುದೊಂದು ಗುಣಕ್ಕೆ ಅಭಿಮಾನಿ ಏನು ಅಂತ ಇದನ್ನ ನೋಡಿದ್ರೆ ಅನಿಸ್ತದೆ. ನನಗನಿಸ್ತು ಮೊದಲು ಈ ಕನ್ನಡ ಅನುವಾದ ನೋಡಿದಾಗ, ಹಾಗೆ ಹೇಳ್ತಿದ್ದಾರೆ ಇವರು ಅಂತ. ನಾನು ಇನ್ನೊಬ್ರನ್ನ ಕೇಳಿದೆ, ಇಲ್ಲ ನನಗೂ ಹಾಗೆ ಅನಿಸ್ತು ಅಂತಂದ್ರು ಅವರು. ಅಲ್ಲಿ ಇರೋದೇನಂದ್ರೆ ವಿಷಯ ಮತ್ಸ್ಯಾಕೃತಿ ಅಲ್ಲ. ಏವಂ ಇಚ್ಛಾ ಕೃತಿ ವೀರ್ಯ ಔದಾರ್ಯ. ಏವಂ ಬೇರೆ, ಇಚ್ಛಾ ಬೇರೆ. ಭಗವಂತನ ಇಚ್ಛಾ, ಕೃತಿ, ವೀರ್ಯ, ಔದಾರ್ಯ, ಪ್ರಾಗಲ್ಭ್ಯ ಮೊದಲಾದ ಗುಣಗಳು, ವಿರಾಗ, ಶಮ, ದಮಾದಯ ಅನಂತ ಗುಣಾ, ಇವೆಲ್ಲ ಗುಣಗಳು ಆಯಾ ರೂಪದ ಭಗವಂತ. ಇಚ್ಛಾಕೃತಿ ಅನ್ನೋದನ್ನ ಮಚ್ಛಾಕೃತಿ ಅಂತ ಅನುವಾದ ಮಾಡಿಟ್ಟಿದ್ದಾರೆ. ಇದನ್ನ ಚಪಾತಿ ಅರ್ಧ ಬೆಂದ ಚಪಾತಿ ತಿಂದ್ರೆ, ಅರ್ಧ ಬೆಂದ ರೊಟ್ಟಿ ತಿಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗುವುದು? ಅದನ್ನೆಲ್ಲ ತಟ್ಟೆಯಿಂದ ದೂರ ಎಸಿತಾರೆ. ಅದು ನೋಡಿ ಅಲ್ಲೇ ಗೊತ್ತಾಗ್ಬಿಡ್ತದೆ. ಆದ್ರೆ ಅರೆ ಬೆಂದ ಅನುವಾದಗಳನ್ನು ಓದಿದ್ರ ಗತಿ ಏನು? ಇಂಥ ಅನುವಾದಗಳನ್ನು ಮಾಡ್ತಾರೆ ನೋಡಿ. ಏನ್ ಮಾಡ್ಬೇಕು ಇವರಿಗೆ? ಇರ್ಲಿ, ಅದೆಲ್ಲ ನಾನು ಆ ಕಡೆ ಪುಸ್ತಕರು ಇಟ್ಕೊಳ್ರಿ ಅಂತ ಹೇಳಿದ್ದೆ ಅವರಿಗೆ, ಆ ಕಡೆ ಫೋನ್ ಮೂಲಕ ಕೇಳೋರಿಗೆ. ಅವರು ಇದನ್ನು ನೋಡ್ತಿದ್ದಾರೆ. ಇಂಥ ಅನುವಾದಗಳು ನಮ್ಮನ್ನ ತಪ್ಪ ಹಾದಿಗೆ ಎಳಿತಾರೆ. ಇದು ವಿಷ್ಣು ತೀರ್ಥರು ಆ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಭಗವಂತನ ಶರೀರದಿಂದ, ಚಿನ್ಮಯ ಶರೀರದಿಂದ ಅತ್ಯಂತ ಅಭಿನ್ನವಾದ ಗುಣಗಳು, ಕ್ರಿಯೆಗಳು, ಅವತಾರಗಳು, ಇವುಗಳೆಲ್ಲದರ ಬಗ್ಗೆನೂ ಹೇಳಿದ್ದಾರೆ. ಹಾಗಾಗಿ ಎಲ್ಲಿ ಅವರು ಅಂಥ ಸಂಗತಿಗಳನ್ನ ಹೇಳಿದ್ದಾರೆ ಅವೆಲ್ಲವನ್ನೂ ಭಗವಂತನ ಶರೀರದಿಂದ ಅತ್ಯಂತ ಅಭಿನ್ನ ಅಂತ ತಿಳ್ಕೋಬೇಕು. ಗುಣ, ಕ್ರಿಯೆ, ಅವತಾರ ರೂಪಗಳು ಇವೆಲ್ಲ ಪ್ರಸಂಗ ಬಂದಾಗ. ಇನ್ನ ಸ್ಪರ್ಶ, ರೂಪ, ರಸ, ಗಂಧ, ವ್ಯಕ್ತ, ತತ್ವ ಇತ್ಯಾದಿಗಳು ಬಂದಾಗ ಅದು ಒಳಗೆ ಅಂತ ತಿಳ್ಕೋಬೇಕು. ಇದನ್ನ ಬೇರ್ಪಡಿಸಿ ನಾವು ತಿಳ್ಕೊಳ್ಬೇಕು. ಅನುವಾದ ಮಾಡೋರು ಮಾಡಬೇಕಿತ್ತು, ಮಾಡಲಿಲ್ಲ. ನಾವು ಅದನ್ನು ತಿಳ್ಕೊಳ್ಬೇಕು. ಇದೆಲ್ಲದರ ಹಿನ್ನೆಲೆಯಲ್ಲಿ ಗದೆಯೇ ಪದ್ಮ, ವಿಶ್ವವೇ ತೈಜಸವೇ ಪದ್ಮ, ಗದೆಯೇ ತುರಿಯ ಅಂತೆಲ್ಲ ಬಂದಲ್ಲಿ ಗದೆಯೊಳಗೆ ತುರಿಯ ಅಂತ ಅರ್ಥ ಮಾಡಬೇಕು. ಇದನ್ನ ಮಾಡದೆ ಅಂದ್ರೆ ಬೇರೆ ಹಾದಿ ಇಲ್ಲ. ಇದೊಂದೇ ಪುಸ್ತಕ ನೋಡಿದಾಗ, ಪೂರ್ವಾಪರ ನೋಡಿದಾಗ ಬರೋ ತೀರ್ಮಾನ ಇದು. ಎಲ್ಲದಕ್ಕೂ ಒಂದು ಪರಿಹಾರಕವಾಗಿ ರಾಮಬಾಣ, ಕೊನೆಯ ಬಾಣ ಏನಂದ್ರೆ ಸರ್ವಮೂಲ. ನಿನ್ನೆ ನಾನು ನಾರಾಯಣ ವರ್ಮ ಹೇಳಿದೆ. ನಾರಾಯಣ ವರ್ಮಕ್ಕೆ ಅರ್ಥನೂ ಹೇಳಿದೆ, ಅರ್ಥ ನಾನು ಸರಿಯಾಗಿ ಹೇಳಿದೆ. ಆದರೆ ಅದನ್ನು ಸರ್ವಮೂಲ ಆರೂಢವಾಗಿ ಹೇಳಲಿಲ್ಲ. ಯಾಕಂದ್ರೆ ಸರ್ವಮೂಲದಲ್ಲಿ ಆಚಾರ್ಯ ಎಲ್ಲೆಲ್ಲಿ ಹೇಳಿದ್ದಾರೆ, ಏನೇನು ಹೇಳಿದ್ದಾರೆ ಅಂತ ನನಗೆ ಬುದ್ಧಾರೂಢ ಇಲ್ಲ. ಅದಕ್ಕೊಂದು ಸಂಸ್ಕಾರ ಮಾತ್ರ ಇದೆ ಹೇಳಿದ್ದೆ. ಅದಾದ್ಮೇಲೆ ನಾನು ಹೇಳಿದ ಶ್ಲೋಕಗಳಿಗೆ, ಭಾಗವತದ ಶ್ಲೋಕಗಳಿಗೆ ಸರ್ವಮೂಲದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಏನು ಹೇಳಿದ್ದಾರೆ ಅಂತ ನೋಡಬೇಕು ಅಂತ ಅನಿಸ್ತು. ಅದು ನಾನು ಹೇಳಿದ ಅಭಿಪ್ರಾಯ ಪೋಷಕ ಆಗಿದೆ ನೋಡ್ರಿ. ಯಥಾ ಹಿ ಭಗವಾನೇವ ವಸ್ತುತಃ ಸದಸತ್ಯಯತ್ ಸತ್ಯೇ ನಾನೇನ ಸರ್ವೇ ಯಾಂತು ನಾಶಂಪದ್ರವಾಹ. ಇದು ಮೊದಲನೇ ಶ್ಲೋಕ. ಇದು ಭಾಗವತದ 6ನೇ ಸ್ಕಂದದ ಕೆಲವು ಕಡೆ 7ನೇ ಅಧ್ಯಾಯ, ಕೆಲವು ಕಡೆ 8ನೇ ಅಧ್ಯಾಯ, ಅದರ 31ನೇ ಅಧ್ಯಾಯ. ಸತ್, ಅಸತ್. ಸತ್ ಅಂದ್ರೆ ಪೃಥ್ವಿ, ಅಪ್ಪು, ತೇಜಸ್ಸು. ಅಸತ್ ಅಂದ್ರೆ ಆಕಾಶ ಮತ್ತು ವಾಯುಗಳು. ಇವೆಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ. ಇದೊಂದು ಅತ್ಯಂತ ಶ್ರೇಷ್ಠವಾದ ಸತ್ಯ. ಈ ಸತ್ಯ ತಿಳ್ಕೊಂಡ್ರೆ ನಮ್ಮ ಎಲ್ಲ ಉಪದ್ರವಗಳು ಹೋಗ್ತವೆ. ಒಂದು ಶ್ಲೋಕ. ಮತ್ತೆ ಯಥೈಕಾತ್ಮ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧ ಲಿಂಗಾಖ್ಯಾ ಧತ್ತೇ ಶಕ್ತಿ ಸ್ವಮಾಯಯ ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಃ ಪಾತು ಸರ್ವೈ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ. 2 ಶ್ಲೋಕಗಳು. ಭಗವಂತ ಐಕಾತ್ಮ್ಯಾನುಭಾವೇನ ಅಂತ ಅರ್ಥ ಏನಂದ್ರೆ, ಆತ ಸ್ವಗತ ಭೇದ ವಿವರ್ಜಿತ. ತನ್ನೊಳಗೆ ಯಾವ ಭೇದವೂ ಆತನಿಗಿಲ್ಲ. ಅಷ್ಟಾಗಿದ್ರೂ ಕೂಡ ಅವನೇನ್ ಮಾಡ್ತಾನೆ, ಸ್ವಮಾಯಯ, ತನ್ನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಭೂಷಣಗಳು ಅಂದ್ರೆ ಆಭರಣಗಳು, ಆಯುಧಗಳು ಅಂದ್ರೆ ಆತನ ಆಯುಧಗಳು, ಹೇತಿ, ಪ್ರಹರಣ ಅಂತೆಲ್ಲ ಕರೀತಾರೆ. ಆಯುಧಗಳೆಂಬ ಲಿಂಗಗಳು, ಅವೇ ಆತನ ಚಿಹ್ನೆಗಳು. ಅಥವಾ ಲಿಂಗ ಅಂತ ಬೇರೆ ಮಾಡ್ಕೊಂಡ್ಬಿಟ್ರೆ ಶ್ರೀವತ್ಸ ಮತ್ತು ಕೌಸ್ತುಭ. ಅದಕ್ಕೆಲ್ಲ ಅರ್ಥ ಹೇಗೂ ಮಾಡಬಹುದು, ಇಲ್ಲಿದ್ದಂತೆಯೇ ಅರ್ಥ ಮಾಡಬೇಕಾಗಿಲ್ಲ. ಭಗವಂತ ಸ್ವಗತ ಭೇದ ವಿವರ್ಜಿತ. ಆದರೂ ತನ್ನ ಮಾಯೆಯಿಂದ ತಾನೇ ಆಭರಣವಾಗಿ
ತಾನೇ ತನ್ನ ಆಯುಧಗಳಾಗಿ ಇದ್ದಾನೆ. ಈ ತೇನೇವ ಸತ್ಯಮಾನೇನ, ಇದೊಂದು ಅತ್ಯದ್ಭುತವಾದ ಸತ್ಯ. ಈ ಸತ್ಯದಿಂದ ಸರ್ವಜ್ಞನಾದಂಥ ಸರ್ವಗತನಾದಂಥ ಹರಿ ನಮ್ಮನ್ನ ಎಲ್ಲ ರೂಪಗಳಿಂದ ಕಾಪಾಡಲಿ. ಏನರ್ಥ? ಅವನು ಆಭರಣ ರೂಪದಿಂದ ಅವನೇ ಇದ್ದಾನೆ, ಆಯುಧ ರೂಪದಿಂದ ಅವನೇ ಇದ್ದಾನೆ ಅಂತ ಅರ್ಥ ಕಾಣಿಸ್ತದೆ ಮೇಲ್ನೋಡಕ್ಕೆ. ಅಲ್ಲಿ ಏನು ಅರ್ಥ ಬರೆದಿದ್ದಾರೆ ಅಂತಂದ್ರೆ, ಇದು ಹಯೋಧನ ಪುರಾಣಿಕರ ಅನುವಾದ ಇದೆ. ಈ ಹಯೋಧನ ಪುರಾಣಿಕರ ಅನುವಾದ ಎಲ್ಲ ಎಲ್ಲಿಂದ ಇರ್ತದೆ ಅಂತಂದ್ರೆ, ಅದೆಲ್ಲವೂ ಎಲ್ಲಿ ಯಾದವಾರ್ಯರ ವ್ಯಾಖ್ಯಾನ ಇರ್ತದೆ, ಯಾದವಾರ್ಯರ ವ್ಯಾಖ್ಯಾನವನ್ನು ಹೊಂದ್ಕೊಂಡಿರ್ತದೆ. ಈ 6ನೇ ಸ್ಕಂದಕ್ಕೆ ಯಾದವಾರ್ಯರ ವ್ಯಾಖ್ಯಾನ ಇಲ್ಲ. ಸತ್ಯಧರ್ಮ ಸ್ವಾಮಿಗಳದು ಪ್ರಾಯಃ ವಿಜಯಧ್ವಜ ತೀರ್ಥದ್ದು ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನದ ಪುಸ್ತಕದ ಹತ್ರ ಇಲ್ಲಿ ಸಮಸ್ಯೆ ಆಗಿದೆ. ಅದನ್ನು ನಾನು ನಮ್ಮ ರಘುತ್ತಮಾಚಾರ್ಯ ನೋಡ್ಲಿಕ್ಕೆ ಹೇಳಿದ್ದೇನೆ. ಇಲ್ಲಿ ಕನ್ನಡ ಅನುವಾದ ಏನಿದೆ ಅಂತ ಓದ್ತೇನೆ. ನಮ್ಮ ಗುರುಗಳು ಹಯೋಧನ ಪುರಾಣಿಕರ ನನ್ನ ಅಭಿಪ್ರಾಯ ಕೇಳಿ ಪೋಷಕ ಇದೆ ಅಂತ ಗೊತ್ತಾಗ್ತದೆ. ಸ್ವೇಚ್ಛೆಯಿಂದಲೇ ವನಮಾಲಾದಿ ಭೂಷಣ, ವನಮಾಲೆ ಮೊದಲಾದ ಆಭರಣಗಳು, ಚಕ್ರಾದಿ ಆಯುಧ, ಗರುಡಧ್ವಜಾದಿ ಚಿಹ್ನೆಗಳಲ್ಲಿ, ಗಳೇ ಅಲ್ಲ ಗಳಲ್ಲಿ ಅವೇ ಶಬ್ದಗಳಿಂದ ಕರೆಸಿಕೊಳ್ಳುವ ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡುತ್ತಾನೆ. ಆಯ್ತು. ಈ ಅನುವಾದ ಏನಿದೆ, ಸತ್ಯಧರ್ಮ ಸ್ವಾಮಿಗಳನ್ನ ಬಿಟ್ಟು ಯಾದವಾರನ್ನು ಬಿಟ್ಟು ಎಂದೂ ಅನುವಾದ ಮಾಡೋಲ್ಲ ಗೋವಿಂದ ಇವರು ಪುರಾಣಿಕರು. ಇದು ಅನುವಾದ ತೋರಿಸಿದೆ. ಇದು ಈಗ ಸರ್ವಮೂಲ, ಕೊನೆಯದಾಗಿ ಸರ್ವಮೂಲ ಹೇಳಿದ್ಮೇಲೆ ಈ ವಿಷಯ ಸಮಾಪ್ತ ಆಗ್ತದೆ. ಯಥಾಹಿ ಭಗವಾನೇವ ಸತಸನ್ ನಿಯಾಮಕತೆಯ ಸತಸದ್ರೂಪ ಉಚ್ಯತೆ. ಭಗವಂತನನ್ನ ಅಸತ್ ಅಂತಾನೆ ಕರೀತಾರೆ, ಭಗವಂತನನ್ನೇ ಪ್ರಪಂಚ ಅಂತ ಕರೀತಾರೆ. ಯಾಕೆಂದ್ರೆ ಅದಕ್ಕೆ ನಿಯಾಮಕ ಆದ್ರಿಂದ. ಸತ್ಯೇನಾನೇನ ಮಾಂದೇವ ಪಾತು ವಿಷ್ಣು ಚತುರ್ಭುಜ. ಭಗವಂತ ಸತಸದ್ರೂಪ ಯಾಕೆ ಅಂದ್ರೆ ಅದರಿಂದ ಅಭಿನ್ನ ಆದ್ರಿಂದ ಅಲ್ಲ, ಅದಕ್ಕೆ ನಿಯಾಮಕ ಆದ್ರಿಂದ. ಇದನ್ನು ತಿಳ್ಕೊಳ್ಳೋದ್ರೆ ಅದ್ವೈತ ಹುಟ್ಟಿ ಅದೆಲ್ಲರಿಗೂ ಭ್ರಾಂತಿ ಮಾಡಿಟ್ಟಿದೆ. ಏಕೈವ ಪರೋ ವಿಷ್ಣು ಭೂಷಾ ಹೇತಿ ಧ್ವಜೇಶು ಅಜಃ. ಇಲ್ಲಿ ನೋಡ್ರಿ, ಅಜಃ ಜನ್ಮರಹಿತನಾದ ಒಬ್ಬನೇ ಆದ ಪರಮಾತ್ಮ. ಭೂಷಾ ಅಂದ್ರೆ ಆಭರಣಗಳು, ಹೇತಿಗಳು ಅಂತಂದ್ರೆ ಆಯುಧಗಳು, ಧ್ವಜೇಶು ಇವೆಲ್ಲ ಅವನ ಚಿಹ್ನಗಳು. ಚಿಹ್ನಗಳಲ್ಲಿ ಸಪ್ತಮಿ ವಿಭಕ್ತಿ ಬಹುವಚನ ಇದೆ. ಚಿಹ್ನಗಳೇ ಅವನಲ್ಲ, ಚಿಹ್ನಗಳಲ್ಲಿ ಅವನು ಅಷ್ಟೇ. ತತ್ತತ್ ಶಕ್ತಿ ಸ್ವರೂಪೇಣ ಸ್ವಯಮೇವ ವ್ಯವಸ್ಥಿತ. ಮನೆಯೊಳಗೆ ನಾವಿರೋದಕ್ಕೂ ಮನೆ ನಾವಾಗೋದಕ್ಕೂ ವ್ಯತ್ಯಾಸ ಇದೆ. ಮನೆ ನಾವಾದ್ರೆ ಅಭೇದ, ಮನೆಯೊಳಗೆ ನಾವಾದ್ರೆ ಮನೆ ಬೇರೆ ನಾವು ಬೇರೆ. ಮನೆ ಮಾತ್ರ ನಮ್ಮಿಂದ ಪೂರ್ಣವಾಗಿ ನಿಯಮ್ಯವಾದದ್ದು, ನಮ್ಮ ಹತೋಟಿಯಲ್ಲಿದ್ದದ್ದು. ಸತ್ಯೇನಾನೇನ ಮಾಂದೇವ ಪಾತು ಸರ್ವೇಶ್ವರೋ ಹರಿಹಿ ಅಂತ ಇದು ಯಾವುದೋ ಒಂದು ಭಾಗವತ ತಂತ್ರವೋ ಇಂಥ ಯಾವುದೋ ಒಂದು ಗ್ರಂಥದಿಂದ ಆಚಾರ್ಯರು ಕೆಲವು ಶ್ಲೋಕಗಳನ್ನು ಉದಾಹರಣೆ ಕೊಡ್ತಾರೆ. ಎಲ್ಲಿ ಅಂತ ಇಲ್ಲಿ ಬಂದಿಲ್ಲ. ಇತಿ ತಂತ್ರ ಭಾಗವತ ಅಂತ, ಭಾಗವತ ತಂತ್ರ ಕೆಲವು ಕಡೆ ಹೇಳ್ತಾರೆ, ಕೆಲವು ಕಡೆ ತಂತ್ರ ಭಾಗವತ ಅಂತಾರೆ. ಭಾಗವತ ಶ್ಲೋಕಗಳು ಹೇಗೆ ಅರ್ಥ ಮಾಡಬೇಕು ಅಂತ ಹೇಳಿಕೊಟ್ಟದ್ದು ತಂತ್ರ ಭಾಗವತ. ಇದು ತಂತ್ರ ಭಾಗವತ. ಅಲ್ಲಿ ಸರ್ವೋತ್ತಮನಾದ ವಿಷ್ಣು ಒಬ್ಬನೇ ಭೂಷಣ ಆಯುಧ ಧ್ವಜಗಳಲ್ಲಿ ಅವುಗಳ ಆಯಾ ಶಕ್ತಿಗಳ ಧ್ವಜಗಳಲ್ಲಿ ಹೊರತು ಧ್ವಜವೇ ಅಲ್ಲ, ಆಯಾ ಶಕ್ತಿಗಳನ್ನು ವ್ಯಕ್ತ ಮಾಡುತ್ತಾ ಆಯಾ ರೂಪಗಳಿಂದ ತಾನೇ ಇರುತ್ತಾನೆ. ಅಂತೂ ಗಡಿಗೆಯಲ್ಲಿ ಗಡಿಗೆ ರೂಪದಿಂದ ಇದ್ದಾನೆ, ಟೇಬಲ್ನಲ್ಲಿ ಟೇಬಲ್ ರೂಪದಿಂದ ಇದ್ದಾನೆ. ಆದರೆ ಇದೆಲ್ಲ ಇಲ್ಲಿ ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಒಂದು ಟೇಬಲ್ನಿಂದ, ಒಂದು ಗಡಿಗೆಯಿಂದ, ಒಂದು ಕುರ್ಚಿಯಿಂದ ಮಹಾ ಕಾರ್ಯಗಳಾಗೋದಿಲ್ಲ. ಭಗವಂತನನ್ನ ಚಕ್ರ ಅಂತ ಯಾಕೆ ವರ್ಣನೆ ಮಾಡ್ತಾರೆ, ಶಂಖ ಅಂತ ಯಾಕೆ ವರ್ಣನೆ ಮಾಡ್ತಾರೆ, ಪದ್ಮ ಅಂತ ಯಾಕೆ ವರ್ಣನೆ ಮಾಡ್ತಾರೆ ಅಂದ್ರೆ, ಚಕ್ರ ಶಂಖ ಗದಾ ಪದ್ಮಗಳು ಜಗದ್ರಕ್ಷ ಕೇವಲೋದ್ಯೋಗಿನಃ. ಭಗವಂತ ಈ ಜಗತ್ತನ್ನು ರಕ್ಷಣೆ ಮಾಡುವಂಥ ತನ್ನ ಕೈಗಳಲ್ಲಿ ಅವುಗಳನ್ನು ಧಾರಣೆ ಮಾಡಿದ್ದಾನೆ. ಭಗವಂತನ ಭೂಭಾರಹರಣ ಮತ್ತು ಶಿಷ್ಟ ರಕ್ಷಣಾ ಕಾರ್ಯದಲ್ಲಿ ಅವುಗಳದ್ದು ಬಹಳ ದೊಡ್ಡ ಪಾತ್ರ ಇದೆ. ಅದಕ್ಕಾಗಿ ಭಗವಂತನ ವಿಶೇಷ ಸನ್ನಿಧಾನ ಅಲ್ಲಿರ್ತದೆ. ಈ ಟೇಬಲ್ನಲ್ಲಿ ಕುರ್ಚಿಯಲ್ಲಿ ಇಲ್ಲ ಅಂತಲ್ಲ, ಈ ಮೊಬೈಲ್ನಲ್ಲಿ ಇಲ್ಲ ಅಂತಲ್ಲ, ಇಲ್ಲಿದ್ದಾನೆ ದೊಡ್ಡ ಉಪಾಸನೆ ಅಲ್ಲ ಇದು. ಚಕ್ರದೊಳಗೆ ಭಗವಂತ ಇದ್ದಾನೆ, ಚಕ್ರನಾಮಕನಾಗಿ, ತೈಜಸನಾಮಕನಾಗಿ, ಗದೆಯಲ್ಲಿ ತುರಿನಾಮಕನಾಗಿ ಅಂತ ಉಪಾಸನೆ ಮಾಡಿದರೆ ಆ ಭಗವಂತನ ಒಂದು ವಿಶೇಷ ವಿಭೂತಿಯನ್ನ, ಅರ್ಜುನನಲ್ಲಿ ಭಗವಂತ ಇದ್ದಾನೆ, ವಾಯುವಿನಲ್ಲಿ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡೋದು ದೊಡ್ಡ ವಿಷಯ. ಇಲ್ಲಿ ಯಾರೋ ಒಂದು ನಾಯಿಯೋ ಹಂದಿಯೋ ನಮ್ಮ ಎದುರಿಗೆ ಓಡಾಡಿದರೆ ಅಲ್ಲಿ ಭಗವಂತ ಇದ್ದಾನೆ, ಹೌದು. ಉಪಾಸನೆ ಮಾಡ್ಲಿಕ್ಕೆ, ಅನುಸಂಧಾನ ಮಾಡ್ಲಿಕ್ಕೆ ಅದು ದೊಡ್ಡ ವಿಷಯ ಅಲ್ಲ. ಎಲ್ಲ ಕಡೆ ಇದ್ದಾನೆ, ಯಾವುದನ್ನು ಇಲ್ಲ ಅಂತ ಅಲ್ಲ ಗಳಿತಿಲ್ಲ. ಹಾಗಾಗಿ ಚಕ್ರವೇ ಪದ್ಮ ಗದೆಯೇ ತುರಿಯ ಅಂತ ವಿಷ್ಣು ತೀರ್ಥರು ಹೇಳಿಕ್ಕೆ ಏನು ಕಾರಣ? ಅಲ್ಲಿರೋ ಭಗವಂತನು, ಅಲ್ಲಿ ಒಳಗಿರೋ ವಿಭೂತಿ ರೂಪವನ್ನು ತಿಳ್ಕೊಳ್ರಿ. ಇಲ್ಲಿ ತನಕ ಜಡವಾದ ಚಕ್ರ ಶಂಖ ಗದಾ ಪದ್ಮ, ಜಡವಾದ ಶ್ರೀವತ್ಸ, ಜಡವಾದ ಕೌಸ್ತುಭ, ಜಡವಾದ ಪೀತಾಂಬರ ಇವೆಲ್ಲ ಇವೆ. ಅದರೊಳಗೆ ಆಯಾ ದೇವತೆಗಳಿದ್ದಾರೆ. ಪೀತಾಂಬರ, ಈ ಚಕ್ರ ಶಂಖ ಮೊದಲು ಈ ಪ್ರದ್ಯುಮ್ನ ಅನಿರುದ್ಧ ಮೊದಲಾದವರಿದ್ದಾರೆ. ಮತ್ತೆ ಅದರೊಳಗೆ ಲಕ್ಷ್ಮೀದೇವಿ ಕೂಡ ಇರ್ತಾಳೆ. ಅದು ಮುಂದೆ ಈ ನಿನ್ನೆ ಒಂದು ಪದ್ಯ ನಾನು ಓದಿದೆ, ಈ ಬೃಹತ್ ತಾರತಮ್ಯ ಸಂಧಿ ಅಂತ ಸಂಧಿ ಇದೆ. ಅದರಲ್ಲಿ ಹರಿಗೆ ಧಾಮತ್ರಯವೆನಿಸಿ ಆಭರಣ ವಸನ ಆಯುಧಗಳಾಗಿ, ಆ ಜಡವಾದ ಆಭರಣ ಮತ್ತು ಜಡವಾದ ಆಯುಧಗಳಲ್ಲಿ ಬೇರೆ ಬೇರೆ ದೇವತೆಗಳು ನಿಯಾಮಕರಾಗಿದ್ದಾರೆ. ಅವರೊಳಗೆ ಇವಳಿದ್ದಾಳೆ.
ಅವರೊಳಗೆ ಮತ್ತೆ ಭಗವಂತ ಇದ್ದಾನೆ ಅಂತೂ 4 ಒಟ್ಟು ಸಂಗತಿಗಳಲ್ಲಿ ಜಡವಾದ ವಸ್ತು, ಅದರೊಳಗೊಬ್ಬ ಅಭಿಮಾನಿ ದೇವತೆ, ಅದರೊಳಗೆ ಲಕ್ಷ್ಮೀದೇವಿ, ಅದರೊಳಗೆ ಪರಮಾತ್ಮ, 4 ಸಂಗತಿಗಳನ್ನು ಅದರಲ್ಲಿ ಧ್ಯಾನ ಮಾಡಬೇಕು. ಈ ತಂತ್ರಸಾರದಲ್ಲಿ ಹಿಂದೊಂದ್ಸರಿ ಬಂದದ್ದನ್ನು ಹೇಳಿದ್ದೆ. ಗೋಲಕತ್ರಯಂ ಪಂಚತ್ರಯ ಗೋಲಕಗಳನ್ನು ಅರಿತು ಭುಂಜಿಸುತ್ತಿರು ಅಂತ ಇದೇ ಹರಿಕಥಾಮೃತ ಸಾರದಲ್ಲಿ ಬಂದಿತ್ತು. 5 ಗೋಲಕಗಳು ಪರಮಾತ್ಮನಿಗೆ, ಕೆಲವು ಕಡೆ 5 ಗೋಲಕ, ಕೆಲವು ಕಡೆ 3 ಗೋಲಕ. ಚಕ್ರದಲ್ಲಿರುವಂಥ ಪರಮಾತ್ಮನಿಗೆ 3 ಗೋಲಕ. ಪರಮಾತ್ಮನನ್ನು ಬಿಟ್ಟುಬಿಡ್ಬೇಕು, ಅದು ಅಂತಿಮ ಸನ್ನಿಧಾನ. ಅವನಿಗೆ 3 ಗೋಲಕ ಯಾವುದು ಅಂತಂದ್ರೆ, ಅಂದ್ರೆ ಪರಮಾತ್ಮನ ಸನ್ನಿಧಾನವನ್ನು ಕಾಪಾಡಲಿಕ್ಕೆ ಇರುವಂಥ ಗೋಲಕ ಅಂದ್ರೆ ಮೊದಲನೇ ಗೋಲಕ ಲಕ್ಷ್ಮಿ, 2ನೇ ಗೋಲಕ ವಾಯು, 3ನೇ ಗೋಲಕ ಮುಖ್ಯ ಈ ಆಯಾ ದೇವತೆ, ಪ್ರದ್ಯುಮ್ನ ಮೊದಲಾದ ದೇವತೆಗಳು. ಅಥವಾ ಹೊರಗಿನ ಗೋಲಕವನ್ನು ಸೇರಿಸ್ಕೊಳ್ಬಹುದು ಕೆಲವು ಸರಿ. ಹೊರಗಿನ ಗೋಲಕವನ್ನು ಸೇರಿಸ್ಕೊಂಡ್ಬಿಟ್ರೆ ಆ ಕಡೆ ಪರಮಾತ್ಮನ್ನು ಸೇರಿಸ್ಕೊಳ್ಬೇಕು, 5 ಆಯ್ತು. ಹೊರಗಿನ ಗೋಲಕ, ಅದಾದ ಮೇಲೆ ಅದರೊಳಗಿರುವಂಥ ಒಬ್ಬ ತತ್ವಾಭಿಮಾನಿ, ಅದರೊಳಗಿರುವಂಥ ವಾಯು, ಅದರೊಳಗಿರುವಂಥ ಲಕ್ಷ್ಮಿ, ಅದರೊಳಗಿರುವಂಥ ಪರಮಾತ್ಮ, 5 ಆಯ್ತು. ದಲಿತ ಪಂಚತ್ರಯ ಸುಗೋಲಕವನ್ನು ಅರಿತು ಹೊಂದಿಸುತ್ತಿರು, ಇದರ ಅರ್ಥ. ಹೀಗೆ ಇಲ್ಲಿ ತನಕ ಇದಕ್ಕೆ ಸಂಬಂಧಪಟ್ಟದ್ದೆಲ್ಲನೂ ಹೇಳಿದೆ. ಇದು ಶ್ರೀವತ್ಸ. ಈ ಉಳಿದೆಲ್ಲವೂ ಚೇತನ ಅಚೇತನ, ಎಲ್ಲವೂ ಅಚೇತನ ಮಾತ್ರ. ಗದೆ, ಚಕ್ರ, ಕೌಸ್ತುಭ ಇವೆಲ್ಲವೂ. ಈ ಶ್ರೀವತ್ಸ ಮಾತ್ರ ಚೇತನವಾದ ಶ್ರೀವತ್ಸವೂ ಇದೆ, ಯಾಕಂದ್ರೆ ಹರಿವಂಶದ ಆಧಾರ ಇದೆ. ಭಗವಂತನ ಬಿಳಿಯ ರೋಮಗಳ ಸುಳಿಯ ರೂಪವಾದಂತಹ ಶ್ರೀವತ್ಸವು ಕೂಡ ಇದೆ. ಅದು ಶ್ರೀವತ್ಸಕ್ಕೊಂದು ಅದೊಂದು ಅಪವಾದ. ಹೀಗೆ ಪದ್ಯಮಾಲ ಅನ್ನುವಂಥ ಟೀಕಾಚಾರ ಗ್ರಂಥ ಇದೆ, ಅದರ ಪೂಜಾಕಲ್ಪಲತ ಅನ್ನೋ ಒಂದು ವ್ಯಾಖ್ಯಾನದಲ್ಲಿ ಆ ಸಂಗತಿ ಇದೆ. ಅದನ್ನು ನಾನು ಕೂಡ ನೋಡಬೇಕು, ನೋಡ್ಲಿಕ್ಕೆ ಹೇಳಿದ್ದೇನೆ ಇವರಿಗೆಲ್ಲರಿಗೂ, ನೋಡಿ ಹೇಳ್ತಾರೆ. ಇವಿಷ್ಟೆಲ್ಲ ಸಂಗತಿಗಳನ್ನ ಹೇಳಿದ ಮೇಲೂ ಕೂಡ, ಈ ನಾನು ಹೇಳಿದ ನಿರ್ಣಯ ಅಂತೇನಲ್ಲ, ಇದು ಹೇಳಿದ ಮೇಲೂ ಕೂಡ ಇದು ಇನ್ನೂ ವಿಮರ್ಶೆಗೆ ತೆರೆದಿದೆ. ಯಾಕಂದ್ರೆ ಬೇರೆ ಬೇರೆ ಕಡೆ ಎಲ್ಲ ನೀವು ಕೇಳಿರ್ತೀರಿ, ಓದಿರ್ತೀರಿ. ಒಬ್ಬರನ್ನ ವಿದ್ವಾಂಸರನ್ನ ನಾನು ಸಂಪರ್ಕ ಮಾಡಿದೆ, ನಾನು ಹಂಗೆ ತಿಳಿದಿದ್ನಲ್ಲ, ಭಗವಂತನೇ ಆಯುಧ ರೂಪದಿಂದ ಇರ್ತಾನೆ ಅಂತ ತಿಳಿದ್ನಲ್ಲ ಅಂತಂದ್ರು. ಅಲ್ಲ, ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೀಗೆ ಹೇಳಿದ್ದಾರಲ್ಲ ಅಂತ ನಾನು ಅವ್ರಿಗೆ ನೆನಪು ಮಾಡಿದೆ. ಅವರನ್ನೆಲ್ಲ ಓದಿದವರೇ, ಓದಲಾರ್ದವರಲ್ಲ. ಅದು ಜನಜನಿತವಾಗಿ ಒಂದು ಸಾಧಾರಣವಾದ ಪ್ರವಚನ, ಸಾಧಾರಣವಾದ ಅನುವಾದಗಳಲ್ಲಿ ಈ ಥರ ಎಲ್ಲ ಹೇಳಿಬಿಡ್ತಾರೆ ವಿದ್ವಾಂಸರು. ಒಳಗಿನ ಸಂಗತಿಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ನಾನಿಲ್ಲಿ ಹೇಳ್ತಾ ಇರೋ ಸಂಗತಿ ಎಷ್ಟು ಕಠಿಣವಾದ ಸಂಗತಿ ಮತ್ತು ಎಷ್ಟು ರಹಸ್ಯವಾದ ಸಂಗತಿ ಅಂದರೆ, ಸಾಧಾರಣ ಅನುವಾದ, ಸಾಧಾರಣ ಪ್ರವಚನದಲ್ಲಿ ಸಿಗೋದೇ ಇಲ್ಲ. ಇದು ಹೇಳ್ತಿರೋ ನನ್ನ ವೈಶಿಷ್ಟ್ಯ ಅಲ್ಲ, ಆ ವಿಷಯದ ವೈಶಿಷ್ಟ್ಯ ಅಷ್ಟೇ ಇದು. ಮತ್ತೆ ನೀವು ಅದನ್ನು ಕೆದಕಿ ಕೇಳ್ತಿದ್ದೀರಿ. ಕೆದಕಿ ಕೇಳ್ತಿರೋದ್ರಿಂದ ಹೇಳಬೇಕು, ಅದ್ರ ಬಗ್ಗೆ ನಾನು ಮತ್ತಷ್ಟು ತಿಳ್ಕೊಳ್ಬೇಕು, ನಾನು ತಿಳಿದಿದ್ದನ್ನು ನಿಮಗೆ ಹೇಳಬೇಕು ಅನ್ನುವಂಥ ಒಂದು ಉತ್ಸಾಹ, ಹುರುಪು ನನಗೂ ಕೂಡ ಬಂತು. ಆ ವಿಷಯದ ವೈಶಿಷ್ಟ್ಯ ಮಾತ್ರ ಇದರಿಂದ ಕಡಿಮೆ ಆಗಲಿಲ್ಲ. ಬಹಳ ಈ ಸಾಧಾರಣವಾದ ಎಲ್ಲಿ ಪ್ರವಚನದಲ್ಲಿ ಯಾವ ಪಾಠದಲ್ಲೂ ಕೂಡ ಯಾವ ದೊಡ್ಡ ವಿದ್ವಾಂಸರು ಕೂಡ, ನಾನು ಗೌರವಿಸುವಂಥ ಗೋವಿಂದಾಚಾರ್ಯ ಆಗಲಿ, ಶೇಷಗಿರಿ ಆಚಾರ್ಯರಾಗಲಿ, ಪುರಾಣಿಕರಾಗಲಿ, ವಿದ್ಯಾಸಮಾಚಾರ ಅಂತವರಾಗಲಿ, ಯಾರೂ ಕೂಡ ಕೆದಕದೆ ಒಳಗಿರೋ ಸಂಗತಿಗಳನ್ನು ಹೇಳೋದಿಲ್ಲ. ಯಾಕಂತಂದ್ರೆ ನಿಮಗೆ ಎಷ್ಟು ಉತ್ಸಾಹ ಇದೆ ಅಂತ ಅನ್ನೋದ್ರ ಮೇಲೆ ಅವರು ಅವಲಂಬಿಸಿರ್ತಾರೆ. ಆದರೆ ನಾನು ಇಲ್ಲಿ ನೀವು ನನ್ನ ಎದುರಿಗೆ ಕೂತ್ಕೊಂಡು ಕೇಳುವಂಥ ಶ್ರೋತೃಗಳು, ಪರೋಕ್ಷದಲ್ಲಿ ಕೂತ್ಕೊಂಡು ಕೇಳುವಂಥ ಶ್ರೋತೃಗಳೆಲ್ಲ ಇದ್ರ ಬಗ್ಗೆ ಬೇಕಾದಷ್ಟು ಭಕ್ತಿ ಶ್ರದ್ಧೆ ಇದ್ದವರಿದ್ದೀರಿ. ಮತ್ತೆ ಬೇಕಾದಷ್ಟು ನೀವು ವ್ಯಕ್ತಿತ್ವದಿಂದ ಮಾನಸಿಕವಾಗಿ ಪ್ರೌಢರಾಗಿದ್ದೀರಿ. ಹಾಗಾಗಿ ಎಲ್ಲ ಕಠಿಣ ವಿಷಯಗಳನ್ನ ಹೇಳಿದ್ರೂ ಕೂಡ ನೀವೊಂದು ಅರಗಿಸ್ಕೊತೀರಿ. ಮತ್ತೆ ಅದ್ರ ಬಗ್ಗೆ ಯಾವುದೇ ಈ ಬೇರೆ ಯಾವುದೋ ಉಪನ್ಯಾಸ ಪ್ರವಚನಗಳಲ್ಲಿ ಇದನ್ನೆಲ್ಲ ಹೇಳಲಿಕ್ಕೆ ಹೋದಾಗ ಅವ್ರಿಗೆ ಅದು ಜೀರ್ಣವೂ ಆಗದೆ ಇರ್ಬೋದು, ಅವರು ಉತ್ಸಾಹನೂ ತೋರಿಸದೇ ಇರ್ಬೋದು. ನೀವು ಅದನ್ನು ಉತ್ಸಾಹದಿಂದ ಅದನ್ನು ಸ್ವಾಗತ ಮಾಡ್ತೀರಿ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ತಿಳ್ಕೊಂಡು ಹೇಳುವಂಥ ಪ್ರಯತ್ನ ಮಾಡಿದೆ. ಇನ್ನೂ ಕೂಡ ಅದ್ರ ಬಗ್ಗೆ ಹೆಚ್ಚಿನ ಸಂಗತಿಗಳನ್ನ ನಾವು ತಿಳ್ಕೊಳ್ಬೇಕು ಮತ್ತು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಿಗೆ ಆ ಸಂಗತಿ ಮುಕ್ತಾಯ ಆಗಿದೆ. ಇವತ್ತು ಇನ್ನು ಒಂದು ಪದ್ಯ ಹೇಳಿ ಇವತ್ತಿನ ಈ ಭಾಗವನ್ನು ಮುಕ್ತಾಯ ಮಾಡ್ತೀನಿ. ಜಲ್ಲಡಿಯ ನೆರಳಂತೆ ಭವಸುಖ ತಲ್ಲಣವಗೊಳಿಸುವುದು ನಿಶ್ಚಯವಲ್ಲ. ಸಾಲವ ಮಾಡಿ ಸಕ್ಕರೆ ಮೆದ್ದ ತೆರೆದಂತೆ ಕ್ಷುಲ್ಲಕರ ಕೂಡಾಡದಲೆ ಶ್ರೀವಲ್ಲಭನ ಸದ್ಗುಣಗಳ ಬಲ್ಲವರ ಕೂಡಾಡಿ ಸಂಪಾದಿಸು ಪರಂಪದವ. ಪರಮಪದ ಅಂತಿದೆಯೋ ಪರಂಪದ ಅಂತಿದೆಯೋ ಅಲ್ಲಿ? ಇದು ಅದೇ ಭಕ್ತಾಪರಾಧ ಶ್ರೇಷ್ಠ ಸಂಧ್ಯೆ 27ನೇ ಪದ್ಯ ಅಲ್ಲ, ಅದೇ ಕೊನೆಯ ಶಬ್ದ ನೋಡ್ರಿ. ಪರಮಪದನೋ ಪರಂಪದನೋ? ಪರಂಪದ ಅಂತ ಎಲ್ಲ ಕಡೆ ಪರಂಪದ ಅಂತಾನೆ ಇದೆ, ಇಲ್ಲಿ ಏನು ತಪ್ಪಲ್ಲ. ಈ ಸಂಸಾರದ ಸುಖ ಏನಿದೆಯಲ್ಲ, ಅದು ಜರಡಿಯ ನೆರಳಿನಂತೆ. ಒಂದು ದೊಡ್ಡ ಜರಡಿಯನ್ನು ನಮ್ಮ ತಲೆ ಮೇಲೆ ಹಿಡ್ಕೊಂಡ್ರೆ ಅದ್ರ ಮೊದಲೇ ಅದರಲ್ಲಿ ತೂತು ಎಷ್ಟು ನಮ್ಗೊಂದು ನೆರಳು ಕೊಟ್ಟಿತ್ತು, ಸುಮ್ಮನೆ ನೆರಳಿನಲ್ಲಿದ್ದೇವೆ ಅಂತ ಭ್ರಾಂತಿ ಅಷ್ಟೇ.
ಜಲ್ಲಡಿಯ ನೆರಳಂತೆ ಭವಸುಖ, ಸಂಸಾರದ ಸುಖ ಏನಿದೆಯಲ್ಲ, ಇದು ತಲ್ಲಣಗೊಳಿಸುವುದು. ಇದು ಸಿಕ್ಕರೂ ಅಷ್ಟೇ, ಸಿಗದೇ ಇದ್ರೂ ಅಷ್ಟೇ ಮನುಷ್ಯನನ್ನು ಆತಂಕಿತರನ್ನಾಗಿ ಮಾಡ್ತದೆ. ನಿಶ್ಚಯವಲ್ಲ, ಇದೆಂದೂ ಕೂಡ ಸ್ಥಿರವಾದದ್ದಲ್ಲ. ಹೇಗೆ ಇದು ಅಂತಂದ್ರೆ, ಹೌದೌದು, ಸಾಲವ ಮಾಡಿ ಸಕ್ಕರೆ ಮೆದ್ದು ತೆರೆದಂತೆ. ಸಕ್ಕರೆ ತಿಂತೇವೆ ಅಂತ ಭಾರಿ ಸಂತೋಷ ಪಡ್ತಿರ್ತೇವೆ, ಆದರೆ ಆ ಸಕ್ಕರೆ ಎಂಥದ್ದು ಅಂತಂದ್ರೆ, ಸಾಲ ಮಾಡಿ ಕಷ್ಟಪಟ್ಟು ನಾಳೆ ಅದನ್ನು ತೀರಿಸಬೇಕು ಅನ್ನೋ ಎಚ್ಚರ ಇಲ್ಲದೆ, ಈ ಶರೀರವು ಒಂದು ದಿವಸ ಹೋಗ್ತದೆ ಅನ್ನೋ ಎಚ್ಚರ ಇಲ್ಲದೆ ಸಕ್ಕರೆ ತಿಂದಂತೆ ಈ ಸಂಸಾರದ ಸುಖ. ಅದಕ್ಕಾಗಿ ಎಂದೂ ಕ್ಷುಲ್ಲಕರ ಕೂಡ ಆಡದಲೆ ದುರ್ಜನರ ಸಂಘ ಯಾವತ್ತೂ ಮಾಡಬೇಡ್ರಿ. ಶ್ರೀವಲ್ಲಭನ ಸದ್ಗುಣಗಳ ಬಲ್ಲವರು ಯಾರಿದ್ದಾರೆ, ಭಗವಂತನ ಸದ್ಗುಣಗಳನ್ನು ತಿಳ್ಕೊಂಡವರು ಯಾರಿದ್ದಾರೆ, ಅವರ ಕೂಡಿ ಆಡಿರಿ, ಅವ್ರ ಜೊತೆ ಸಂಪರ್ಕ ಮಾಡಿರಿ, ಸಂಪಾದಿಸಿರಿ. ಏನು ಸಂಪಾದನೆ ಮಾಡಿರಿ? ಧನ ಅಲ್ಲ, ಪರಮಪದ ಸಂಪಾದನೆ ಮಾಡಿರಿ. ಅಕೃತ್ವಾಪರ ಸಂತಾಪಂ ಅಗತ್ವಾ ಖಲಮಂದಿರಂ ಅನುತ್ಸೃಜ್ಯ ಸತಾಂವರ್ತ್ಮ ಯತ್ ಸ್ವಲ್ಪಮಂ ತದ್ಬಹು ಅಂತ ಒಂದು ಸಂಸ್ಕೃತದಲ್ಲಿ ಸುಭಾಷಿತ, ಅದನ್ನು ನೆನಪಿಗೆ ಬರ್ತದೆ. ಅಕೃತ್ವ ಪರ ಸಂತಾಪಂ, ಇನ್ನೊಬ್ಬರಿಗೆಂದು ತೊಂದರೆ ಕೊಡಬೇಡ್ರಿ. ಅಗತ್ವ ಖಲಮಂದಿರಂ, ದುರ್ಜನರ ಹತ್ರ ಹೋಗಿ ನಂಗೆ ಈ ಕೆಲಸ ಮಾಡಿಕೊಡ್ರಿ ಅಂತ ಕೇಳಬೇಡ್ರಿ. ಅನುತ್ಸೃಜ್ಯ ಸತಾಂವರ್ತ್ಮ, ಸಜ್ಜನರ ನ್ಯಾಯ ಮಾರ್ಗ ಬಿಟ್ಟು ಅನ್ಯಾಯದ ಮಾರ್ಗ ಹಿಡಿದು ಸಂಪಾದನೆ ಮಾಡಬೇಡ್ರಿ. ಇಷ್ಟೆಲ್ಲ ಮಾಡಿ ನೀವು ಕಡಿಮೆ ಸಂಪಾದನೆ ಮಾಡಿದ್ರು ಯತ್ ಸ್ವಲ್ಪ ಮುಕ್ತ ತದ್ಬಹು, ಸಂಪಾದನೆ ಮಾಡಿದ್ದು ಕಡಿಮೆ ಇರಬಹುದು, ಇನ್ನೊಬ್ಬರು ನಿಮ್ಗಿಂತ ಹೆಚ್ಚು ಸಂಪಾದನೆ ಮಾಡಿರಬಹುದು, ಆದರೆ ನೀವು ಕಡಿಮೆ ಸಂಪಾದನೆ ಮಾಡಿದ್ದೇನಿದೆಯಲ್ಲ ನ್ಯಾಯದ ಮಾರ್ಗದಿಂದ ಸಂಪಾದನೆ ಮಾಡಿದ್ದಾಗಿದೆ. ಹಾಗಾಗಿ ಇದು ಬಹಳ ದೊಡ್ಡದು. ಅಕೃತ್ವ ಪರ ಸಂತಾಪಂ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ್ರಿ. ಪರ ಅಂದ್ರೆ ಭಗವಂತ, ಅವನಿಗಂತೂ ಎಂದು ಕೋಪ ಬರಿಸುವಂಥ, ಆತನ ಮನಸ್ಸು ನೋಯುವಂಥ ಕಾರ್ಯ ಮಾಡಬೇಡ್ರಿ ಅಂತ ಅರ್ಥ. ಅದಕ್ಕಾಗಿ ಕ್ಷುಲ್ಲಕರ ಕೂಡ ಆಡಬೇಡ್ರಿ, ಭಗವಂತನ ಸದ್ಗುಣಗಳನ್ನು ಬಲ್ಲವ್ರ ಜೊತೆ ಸಂಪರ್ಕ ಮಾಡ್ರಿ, ನಿಮಗೆ ಇರುವಂಥ ಮನಸ್ಸಿನ ದುಃಖ ಹೋಗ್ತದೆ ಅಂತ ಆ ಪದ್ಯ ಹೇಳ್ತದೆ. ಅಲ್ಲಿಗೆ ಈ ಭಕ್ತಾಪರಾಧ ಸಹಿತ ಸಂಧಿಯ 22ನೇ ಸಂಧಿಯ 27ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 693ನೇ ಪದ್ಯ ಇಲ್ಲಿಗೆ ಅದು ಸಮಾಪ್ತಿಯನ್ನು ಕಂಡಿದೆ. ಈ ಭಾಗ ಏನಿದೆ ಸಾಕಷ್ಟು ಅದೇ ಭಾಗವತ ತಾತ್ಪರ್ಯ ಮತ್ತು ವಿಷ್ಣು ತೀರ್ಥರ ಗ್ರಂಥಗಳು ಮತ್ತು ಪುರುಷ ಸೂಕ್ತದ್ದು ಕೂಡ ಉದಾಹರಣೆ ಮಾಡಿದೆ. ವಿಷ್ಣು ತೀರ್ಥರು, ಜಗನ್ನಾಥದಾಸರು ಇವರೆಲ್ಲರ ಅಂತರ್ಯಾಮಿ ಆಗಿರ್ತಕ್ಕಂಥ ಆ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದ ಶಂಖ ಚಕ್ರ ಗದಾ ಪದ್ಮ ಶ್ರೀವತ್ಸ ಕೌಸ್ತುಭಾದಿಧಾರಿಯಾದ ಭಗವಂತ ಏನಿದ್ದಾನೆ ಅವನಿಗೆ ಇದು ಅರ್ಪಣೆ ಆಗಬೇಕು. ಮತ್ತು ನಮಗೆ ಆ ಥರ ಆಳವಾಗಿ ಸಂಶೋಧನೆ ಮಾಡಬೇಕು, ಸಂಶೋಧನೆ ಮಾಡಿಯೇ ಪ್ರವಚನ ಮಾಡಬೇಕು, ಸಂಶೋಧನೆ ಮಾಡಿಯೇ ಅನುವಾದ ಮಾಡಬೇಕು ಅನ್ನುವಂಥ ಎಚ್ಚರ. ಉಳಿದವ್ರು ಏನಾದರೂ ಮಾಡಲಿ, ಅದನ್ನ ಹೇಳಿ ಆ ದೋಷ ತೋರಿಸಿ ಏನು ಉಪಯೋಗ ಇಲ್ಲ. ನಾನು ದೋಷಗಳನ್ನು ತೋರಿಸೋದು ಯಾಕೆಂದರೆ ವಿದ್ವಾಂಸರಿಗೆ ನಮಗೆ ಗೊತ್ತಾಗ್ತದೆ ಏನಾದರೂ ತಪ್ಪಾದರೆ. ಉಳಿದವ್ರು ಏನು ಮಾಡಬೇಕು, ನಮಗೆ ಚಪಾತಿಯನ್ನು ಸರಿಯಾಗಿ ಬೇಯಿಸಿ ತಿನ್ನುವ ಅನುಕೂಲ ಇದೆ, ಯಾರಾದರೂ ಬೇಯಿಸಿ ಕೊಟ್ಟದನ್ನೇ ತಿನ್ನಬೇಕಾದ ಅನುಕೂಲ ಇದ್ದವರು ಅರೆಬೆನ್ನು ಚಪಾತಿ ಅರೆಬೆನ್ನು ರೊಟ್ಟಿಗಳನ್ನೇ ತಿನ್ನೋ ಪ್ರಸಂಗ ಬರ್ತದೆ. ಅದಕ್ಕಾಗಿ ನಿಮಗೆ ಸಲಹೆ ಸೂಚನೆ ಕೊಡ್ತೀನಿ ಅಂತ ಅಷ್ಟೇ ಹೊರತು, ಯಾಕಂದರೆ ಬಾಯಿಂದ ಹೇಳೋದು ಭಾಳ ಸುಲಭ, ಬರೀಬೇಕಾದ್ರೆ ಎಲ್ಲರೂ ತಪ್ಪು ಮಾಡ್ತಾರೆ, ಅಂಥವೊಂದು ತಪ್ಪುಗಳು ಅಲ್ಲಲ್ಲಿ ಆಗಿರ್ತವೆ, ಅದನ್ನು ನಾವು ಬಿಟ್ಟು ಬಿಡೋದಷ್ಟೇ ನಮ್ಮ ಉದ್ದೇಶ ಅನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.